ಮತ್ತು ವಿನೋದ್ ಪ್ರಭಾಕರ್ ಸರ್ ಅವರು ಮಹಾದೇವರ ನಂತರ ಬಲರಾಮನಾಗಿ ಕಾಣಿಸ್ಕೊಳ್ತಿದ್ದಾರೆ. 19 ವರ್ಷಗಳ ನಂತರ KM ಚೈತನ್ಯ ಅವರ ನಿರ್ದೇಶನದ ಆ ದಿನಗಳದ ಮತ್ತೊಂದು ಅಧ್ಯಾಯ ಅಂತ ಹೇಳಲಾಗ್ತಿರುವಂಥ ಬಲರಾಮ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿದೆ. ಸೊ ಈ ಚಿತ್ರವನ್ನು ನೋಡಿದಂಥ ಪ್ರೇಕ್ಷಕರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಚೆನ್ನಾಗಿದೆಯಾ? ಮೂವಿಯಲ್ಲಿ ಎಲ್ಲ ಹಿಂದಿನ ಕಾಲದ ಡಾನ್ಗಳ್ದೆಲ್ಲ ಪರಿಚಯ ಆಗಿದೆ. ಸೊ ಹಂಗಾಗಿ ಬೆಂಗಳೂರಲ್ಲಿ ಅದೊಂದು ಇದು ಇತ್ತಲ್ಲ ಹಿಂದೆ, ಆ ಒಂದು ಇದು ಸಿಚುಯೇಷನ್ ಈಗ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಆ ದಿನಗಳು ಚಿತ್ರ ನೋಡಿದ್ರೆ ಇದು ಹೇಗೆ ಅದು ಎರಡನೇ ಪಾರ್ಟ್ ಅಂತ ಹೇಳ್ಬೋದು, ಇದನ್ನು ಎರಡನೇ ಪಾರ್ಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಸರ್. ಮೂವಿ ಆಗಿತ್ತು ಚೆನ್ನಾಗಿದೆ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸರ್ ಚೆನ್ನಾಗಿದೆ. ಮೂವಿ ಆಗಿದೆ ಸರ್. ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಪ್ರಭಾಕರ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಓಕೆ ಸರ್, ಹೇಗಿದೆ ಮೂವಿ? ಇದೆಲ್ಲ ಒರಿಜಿನಲ್ ರೌಡಿಸಮ್ ಸ್ಟೋರಿ ಅದೇ ರಿಪೀಟ್ ಮಾಡಿಬಿಟ್ರು. ಅವಾಗ ಒರಿಜಿನಲ್ ಕಂಡಾಗ ನೋಡಿದೆ, ನಾನು 64 ವರ್ಷಕ್ಕೆ ನೋಡಿದ್ದೆ. ಇದು ಇವಾಗ ಸುಮ್ಮನೆ ಹಂಗೆ ಸಿನಿಮಾ ನೋಡ್ತಾ ಇದೆಯಪ್ಪ. ಹಾಂ, ಇದು ಇಂಥ ಪಿಕ್ಚರಲ್ಲಿ ನೋಡು, ಇವಾಗ ಚಿಕ್ಕ ಚಿಕ್ಕ ವಯಸ್ಸು ಹುಡುಗರು ನೋಡ್ಬಿಟ್ಟು ಮತ್ತೆ ಮಾಡಬಾರ್ದು ಅವರೆಲ್ಲ. ಹಾಂ, ಇದೆಲ್ಲ ಒರಿಜಿನಲ್ ಸ್ಟೋರಿನಪ್ಪ. ಹೀರೋ ಸೂಪರಾಗಿ ಮಾಡೋದು, ಆ್ಯಕ್ಟಿಂಗ್ ಚೆನ್ನಾಗಿ. ಸರ್ ನಮಸ್ತೆ ಸರ್. ಹೋಮ್ ಸಿನಿಮಾ ಮತ್ತು ಆದಿನಾಳು ಸಿನಿಮಾದಲ್ಲಿ ಏನೇನು ಮಿಸ್ ಮಾಡ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿದೆ ಸರ್. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದ್ಭುತವಾದಂಥ ಸಿನಿಮಾ. ಚೈತನ್ಯ ಅವರು ಹ್ಯಾಟ್ಸ್ ಆಫ್ ಸರ್. ಸೂಪರ್ ಸ್ಕ್ರೀನ್ ಪ್ಲೇ, ಸೂಪರ್ ಡೈಲಾಗ್ಸ್ ಅದ್ಭುತವಾಗಿದೆ. ವಿನೋದ್ ಪ್ರಭಾಕರ್ ಒಂದು ಸಖತ್ತಾಗಿ ಮಾಡಿದ್ದಾರೆ. ಸೂಪರ್. ಇಡೀ ಸಿನಿಮಾ ಕಣ್ಣಲ್ಲಿ ನೀರು ಬರ್ಸಿದೆ ಕ್ಲೈಮ್ಯಾಕ್ಸು. ದಯವಿಟ್ಟು ಪ್ರೇಕ್ಷಕರು ಬಂದು ನೋಡಿ ಸರ್, ಇಂಥ ಸಿನಿಮಾ ನೋಡಿ ಸರ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಡಿಫ್ರೆಂಟ್ ಆಗಿದೆ. ಒಳ್ಳೆ ಕಾಮಿಡಿ ಇಲ್ಲ, ಲವ್ ಸ್ಟೋರಿ. ಲವ್ ಸ್ಟೋರಿನಾ? ಲವ್ ಸ್ಟೋರಿ ಒಂದು ಗ್ಯಾಂಗ್ಸ್ಟರ್ ಅಂತ ಹೇಳ್ತಾರೆ. ಫ್ಯಾಮಿಲಿ ಸ್ಟೋರಿ. ಓಕೆ ಓಕೆ, ಏನಂತ ಹೇಳ್ಬೇಕು ಗೊತ್ತಾ, ಅದು ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ತುಂಬ ಆ್ಯಕ್ಟಿಂಗ್ ಸಕ್ಕತ್ತಾಗಿ ಮಾಡೋದು. ನಾವಿನ್ನೂ ಪಿಕ್ಚರ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಜನ ಅಭಿಪ್ರಾಯ ಅದೇ. ಇಷ್ಟ ಆಯ್ತಾ ಚಿತ್ರ ಕಥದಿಂದ ಓಡಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ವಿ. ಶಂಕರನ ಭಕ್ತ ಆಯಿತು.